ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಬಹಳ ಒಂದು ಕಾಯಿಲೆಗೆ ಸಂಬಂಧಪಟ್ಟಂಥ ಎಪಿಸೋಡ್ ಮಾಡ್ತಾಯಿದ್ದೀನಿ. ಶನಿವಾರ ದಿವಸ ಯಾರೋ ಒಬ್ಬರು ಬೆಂಗಳೂರಿಂದ ಕಾಲ್ ಮಾಡಿದರು. ನಮ್ಮ ತಾಯಿಗೆ 2 ತಿಂಗಳಿಂದ ತುಂಬ ಲೂಸ್ ಮೋಷನ್ ಆಗುತ್ತೆ, ಸಿಕ್ಕಾಬಟ್ಟೆ ಡಾಕ್ಟ್ರಿಗೆಲ್ಲ ತೋರಿಸಿದ್ದೀವಿ, ಆದರೂ ಕೂಡ ತಿನ್ನಿದೆಲ್ಲ ಬೇದಿ ಆಗ್ತಾ ಇರ್ತದೆ ಅಂತ ಹೇಳಿದ್ರು. ಇನ್ನೊಬ್ಬರಿಗೆ ನನಗೆ ಎದೆ ಹತ್ರ ಗಂಟಿದೆ ಅಂತ ಹೇಳಿದ್ರು ಕಾಲಲ್ಲಿ ಒಬ್ಬರು. ಇನ್ನೊಬ್ಬರು ನನಗೆ ಹರ್ನಿಯಾ ಇದೆ ಮತ್ತು ಲಂಗ್ಸಲ್ಲಿ ಪ್ರಾಬ್ಲಮ್ ಇದೆ. ಹೀಗೆ ಕೆಲವು ನಾನು ಈ ಸ್ತ್ರೀಯರಲ್ಲೇ ಇಷ್ಟು ದೋಷ ಕೇಳಿದ್ದು ಮೊನ್ನೆ ಕಾಲಲ್ಲಿ, ಶನಿವಾರ ದಿನದ ಕಾಲಲ್ಲಿ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ದೋಷಗಳು, ಕಾಯಿಲೆಗಳು. ಮನುಷ್ಯ ಅಂದಮೇಲೆ ಕಾಯಿಲೆ ಬರಲೇಬೇಕು. ರಾಮನಿಗೂ ಕೂಡ ಕಾಯಿಲೆ ಇತ್ತು, ಕೃಷ್ಣನಿಗೂ ಕೂಡ ಕಾಯಿಲೆ ಇತ್ತು. ಈ ಭೂಮಿಯನ್ನು ಗ್ರಹದ ಮೇಲೆ ಜನ್ಮ ತಗೊಂಡ್ಮೇಲೆ ಎಲ್ಲರಂತೆಯೇ ನಾವು ಬದುಕಬೇಕು. ಕರ್ಮಗಳು ಕೂಡ ನಡೀತದೆ. ಕೃಷ್ಣನಿಗೂ ಕರ್ಮ ನಡೀತು, ರಾಮನಿಗೂ ಪೂರ್ವಜನ್ಮದ ಕರ್ಮ ನಡೆದೋಯ್ತು. ಮದುವೆ ಆದ, ಹೆಂಡತಿ ಕರ್ಕೊಂಡು ಕಾಡಿಗೆ ಬಂದ ಮೇಲೆ ರಾವಣನ ಜೊತೆ ಯುದ್ಧ ಆಯಿತು. ಇದೆಲ್ಲ ಕರ್ಮ ಎಲ್ಲ ನಡೀತು. ಕೆಲವರಿಗೆ ಶತ್ರು ಬಾಧೆ ಇರ್ತದೆ, ಕೆಲವರಿಗೆ ಜೀವನ ಪೂರ್ತಿ ರೋಗ ಬಾಧೆ ಇರ್ತದೆ, ಕೆಲವರಿಗೆ ಸಾಲ ಬಾಧೆ ಇರ್ತದೆ, ಕೆಲವರಿಗೆ ಜೀವನ ಪರ್ಯಂತ ಪೂರ್ತಿ ರೋಗ ಬಾಧೆ, ಶತ್ರು ಬಾಧೆ, ಕಾಯಿಲೆ ಎಲ್ಲ ಇರ್ತದೆ. ನಮಗೆ ತುಂಬ ರೋಗದಲ್ಲಿ ನರಳ್ತಾ ಇದ್ದೀವಿ ಅಂತಂದರೆ ನಾವು ಏನೋ ಜನ್ಮ ಕರ್ಮ ಮಾಡಿದ್ದೀವಿ. ಡಾಕ್ಟ್ರ್ ಏನಂತಾರೆ ನೋಡಿ, ಕರ್ಮನ ಅಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನೆನ್ನೆ ಶನಿವಾರದ ಕಾಲಲ್ಲಿ 2 ತಿಂಗಳಿಂದ ನಮ್ಮ ತಾಯಿಗೆ ಸಿಕ್ಕಾಬಟ್ಟೆ ಮೋಷನ್ ಹೋಗ್ತಾ ಇದ್ದಾರೆ, ಸರಿಯಾಗಿ ಊಟ ಮಾಡೋದಿಲ್ಲ, ಮಾಡಿದ್ರು ಕೂಡ ಬೇದಿ ಆಗುತ್ತೆ ಅಂತ ಹೇಳಿದ್ರು. ಎಲ್ಲ ಡಾಕ್ಟ್ರು ಕೂಡ ನೋಡಿದ್ಮೇಲೆ, ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಸ್ಟಾಪ್ ಆಗಿಲ್ಲ ಅಂದರೆ ಇದು ಡಾಕ್ಟ್ರಿಗೆ ಕ್ಯೂರ್ ಮಾಡೋದಲ್ಲ, ಇದು ಕರ್ಮಕ್ಕೆ ಬಂದಿರೋ ಕಾಯಿಲೆ. ಜನ್ಮದಲ್ಲಿ ನಾವು ಮಾಡಿರೋ ಕರ್ಮಕ್ಕೆ ಬಂದಿರೋ ಕಾಯಿಲೆ ಇದು. ಇನ್ನೊಬ್ಬರು ಎದೆಲಿ ಗೆಡ್ಡೆ ಇದೆ, ಅದು ಕರಗೋಗುತ್ತೆ 2 ತಿಂಗಳಲ್ಲಿ ಅಂತೇಳಿ ಔಷಧಿ ಕೊಟ್ರಂತೆ. ನಾನು ಹೇಳಿದೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗ್ಬೋದು ಅಂತ. 2 ತಿಂಗಳಿಂದ 2.5 ತಿಂಗಳಲ್ಲಿ ಕರಗತ್ತೆ ಅಂತೇಳಿ ಅಷ್ಟು ವಿಶ್ವಾಸದ ಮೇಲೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಕರಗಬೇಕಲ್ಲ ಅದು. ಹಾಗಾದರೆ ಮೆಡಿಕಲ್ ಸೈನ್ಸ್ ಪವರ್ ಎಲ್ಲೋಯ್ತು? 2 ತಿಂಗಳಿಂದ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಬೇದಿ ನಿಂತಿಲ್ಲ ಅಂದಮೇಲೆ ಹಾಗಾದರೆ ಆ ಟ್ರೀಟ್ಮೆಂಟ್ ಬೆಲೆ ಏನು? ಹಾಗಾದರೆ ಆ ಮೆಡಿಕಲ್ ಸೈನ್ಸ್ಗೆ ಎಲ್ಲಿದೆ ಬೆಲೆ? ಒಳಗಡೆ ಗೆಡ್ಡೆ ಇದೆ, ನನಗೆ ಹರ್ನಿಯಾ ಆಗಿದೆ ಅಂತೆಲ್ಲ ಹೇಳಿದ್ರು. ಇಷ್ಟೆಲ್ಲ ಇದ್ದರೂ ಕೂಡ ಯಾವುದನ್ನು ಅವ್ರಿಗೆ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ. ಕಿಡ್ನಿ ಒಳಗೆ ಕಲ್ಲಿದೆ ಅಂತ ಒಬ್ಬರು ಫೋನ್ ಮಾಡಿ ಹೇಳಿದ್ರು. ಇಷ್ಟೆಲ್ಲ ಆದರೂ ಕೂಡ ಆ ಗೆಡ್ಡೆ ಕರಗ್ಸೋಕ್ಕಾಗಿಲ್ಲ, ಆ ಬೇದಿ ನಿಲ್ಸೋಕ್ಕಾಗಿಲ್ಲ. ಲಂಗ್ಸಲ್ಲಿ ಪ್ರಾಬ್ಲಮ್ ಇದೆ. ಹಾಗಾದರೆ ಜಗತ್ತಲ್ಲಿ ಕಂಡಿಡೋ ಔಷಧಿಗಳು ಯಾವುದು ನಮಗೆ ಉಪಯೋಗ ಆಗ್ತಿಲ್ಲ ಅಂದರೆ ಆ ಔಷಧಿ ಪವರ್ ಇಲ್ಲ ಅಂತಾಯಿತು. ಒಳ್ಳೊಳ್ಳೆ ಡಾಕ್ಟ್ರಿಗೆಲ್ಲ ತೋರಿಸಿದ್ದೀವಿ ಅಂದರೆ ಆ ಡಾಕ್ಟ್ರ್ ನೋಡಿದರೂ ಕೂಡ ಡಾಕ್ಟ್ರಿಗೆ ಗೊತ್ತಿಲ್ಲ ಅದು ಹೆಂಗೆ ಕ್ಯೂರ್ ಮಾಡಬೇಕು ಅಂತ. ಅವ್ರು ಕೊಡೋ ಮೆಡಿಷನಿಂದ ನಮ್ಗೆ ಇನ್ನೂ ವಾಸಿ ಆಗಿಲ್ಲ, ಇಷ್ಟೇ ಅರ್ಥ. ಹಾಗಾದರೆ ಅರ್ಥ ಏನು? ಇದು ವಿಜ್ಞಾನಕ್ಕೆ ಮೀರಿದಂಥ ಕಾಯಿಲೆಗಳು, ವಿಜ್ಞಾನಕ್ಕೆ ಮೀರಿದಂಥ ಕಾಯಿಲೆಗಳು. ನಾನಿಲ್ಲಿ ಯಾವುದನ್ನು ಅಲ್ಲಗೆಳಿತಿಲ್ಲ ಅಥವಾ ಟೀಕೆ ಮಾಡ್ತಿಲ್ಲ. ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಏನೆಲ್ಲ ಟೆಕ್ನಾಲಜಿ ಇದೆ ಜಗತ್ತಿನಲ್ಲಿ ಇವತ್ತು. ಎಂತಿಂಥ ಮೆಡಿಷನ್ಸ್ ಕಂಡುಹಿಡ್ದಿದ್ದಾರೆ ಇವತ್ತು ಜಗತ್ತಿನಲ್ಲಿ. ಆದರೂ ಕೂಡ ಕೆಲವು ಕಾಯಿಲೆಗಳಿಗೆ ಅವ್ರು ಕೊಡೋ ಔಷಧಿ ತೊಗೊಂಡ್ರೂ ಕೂಡ ವಾಸಿ ಆಗ್ತಿಲ್ಲ ಅಂದರೆ ಇಲ್ಲ ಔಷಧಿ ಪವರ್ ಇಲ್ಲ, ಇಲ್ಲ ಡಾಕ್ಟ್ರ್ ನೋಡಿರೋದು ಸರಿ ಇಲ್ಲ, ಅಥವಾ ಅದು ಅವರು ಓದೇ ಇಲ್ವೋ ಏನೋ ಆ ಸಬ್ಜೆಕ್ಟು, ಈ ಥರ ಕಾಯಿಲೆಗಳನ್ನ ಅವರಲ್ಲಿ. ಹಾಗಾದರೆ ಇದನ್ನು ಹೆಂಗೆ ಕ್ಯೂರ್ ಮಾಡಬೇಕು? ಅಲ್ಲಿಗೆ ಅರ್ಥ ಎಲ್ಲ ರಿಪೋರ್ಟು ನಾರ್ಮಲ್ಲು, ಕಾಯಿಲೆ ನರಳ್ತಾ ಇದ್ದಾರೆ, ಎಲ್ಲ ಔಷಧಿ ತೊಗೊಂಡಿದ್ದೀವಿ, ಗುಣನೇ ಆಗಿಲ್ಲ. ಹಾಗಿದ್ಮೇಲೆ ಇದು ಏನು ಅನ್ನೋ ಪ್ರಶ್ನೆ ಬಂದಾಗ ಇದು ಪ್ರಾರಬ್ಧ ಕರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳು. ಪ್ರಾರಬ್ಧ ಕರ್ಮ ಅಂದರೆ ಉದ್ದೇಶಪೂರ್ವಕವಾಗಿ ನಾವು ಪೂರ್ವಜನ್ಮದಲ್ಲಿ ಯಾರಿಗಾರು ತೊಂದರೆ ಕೊಟ್ಟಿದ್ದರೆ ಆ ಉದ್ದೇಶ ಈಗ ನಮಗೆ ಪ್ರಾರಬ್ಧ ಕರ್ಮ ರೂಪದಲ್ಲಿ ಪೀಡಿಸುತ್ತೆ.
ಹಿಂಸೆ ಕೊಡುತ್ತೆ. ಆದ್ದರಿಂದ ಅದು ಔಷಧಿಗೂ ಹೋಗಲ್ಲ, ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಬಂದು ಟ್ರೀಟ್ ಮಾಡಿದ್ರೂ ಹೋಗಲ್ಲ. ಮೂರನೇದು, ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಆಯುರ್ವೇದ, ಯುನಾನಿ, ಅಲೋಪತಿ, ಹೋಮಿಯೋಪತಿ, ನಾಟಿ ಔಷಧಿ ಏನೇನಿದೆಯೋ ಜಗತ್ತಿನಲ್ಲಿ ಎಲ್ಲ ಪದ್ಧತಿಗಳನ್ನು ಉಪಯೋಗಿಸಿದ್ರು ತಗೊಂಡ್ರೂ ಕೂಡ ನಮಗೆ ಕರ್ಮ ಕಳೆಯೋವರೆಗೂ ಆ ಕಾಯಿಲೆ ಗುಣ ಆಗಲ್ಲ. ಎಷ್ಟೋ ಕಾಯಿಲೆಗಳು ಔಷಧಿ ತಗೊಳ್ಳದೇ ಗುಣ ಆಗೋಗಿದೆ. ಎಷ್ಟೋ ಕಾಯಿಲೆಗಳು ಔಷಧಿ ತೊಗೊಂಡು ಜಾಸ್ತಿಯಾಗಿ ಈ ಕಡೆ ಅದು ಕ್ಯೂರು ಆಗ್ತಿಲ್ಲ, ಸಾಯೋಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಈ ರೀತಿ ಇದೆ. ಔಷಧಿಲೂ ಒಂದು ದೋಷ ಇರ್ಬೋದು, ಅಥವಾ ನಮ್ಮ ಕಾಯಿಲೆ ಪರಿಶೀಲನೆ ಮಾಡೋದ್ರಲ್ಲೂ ಕೂಡ ಐಡೆಂಟಿಫೈ ಮಾಡಲಿಕ್ಕೂ ಕೂಡ ದೋಷ ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಅದರಿಂದ ಇವತ್ತಿನ ಕಲಿಯುಗದಲ್ಲಿ, ಅದರಲ್ಲೂ ಕಲಿಯುಗದ ಮೊದಲನೇ ಪಾದ, ಪ್ರಥಮ ಪಾದದಲ್ಲಿ ಕೆಲವು ಕಾಯಿಲೆಗಳಿಗೆ ಔಷಧಿ ಇದ್ದರೂ ಕೂಡ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಕೆಲವು ಕಾಯಿಲೆಗಳ ಔಷಧಿನೇ ಕಂಡಿಡ್ದಿಲ್ಲ. ಏನೋ ಅದಕ್ಕೆ ಸಬ್ಸ್ಟೆನ್ಸಸ್ ದೊಡ್ಡ ಇದು ಕೊಡ್ಬೋದು, ಅದಕ್ಕೆ ಸ್ವಲ್ಪ ಏನೋ ಪರಿಹಾರ ಮಾಡ್ಬೋದು, ಆದರೆ ಅದು ಪರ್ಮನೆಂಟಾಗಿ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ. ಆದ್ದರಿಂದ ಪರ್ಮನೆಂಟಾಗಿ ಕ್ಯೂರ್ ಮಾಡ್ಕೋಬೇಕು ನಾವು ಅಂತಂದರೆ ನಮ್ಮ ಜಾತಕದಲ್ಲಿ ಕರ್ಮ ಕಳ್ಕೋಬೇಕು. ಪ್ರಾರಬ್ಧ ರೋಗಕ್ಕೆ ಮೆಡಿಷನ್ ಮೈಯತ್ತಲ್ಲ, ಪ್ರಾರಬ್ಧ ರೋಗಗಳಿಗೆ ಪೂರ್ವಜನ್ಮದ ಕರ್ಮಕ್ಕೆ ಯಾವ ಔಷಧಿ ಮೈಯತ್ತಲ್ಲ. ಅಕಸ್ಮಾತ್ ಔಷಧಿ ತೊಗೊಂಡ್ರೂ ಕೂಡ ಔಷಧಿನೇ ನಮ್ಗೆ ಸಾಯಿಸ್ಬಿಡ್ತದೆ. ಔಷಧಿ ತೊಗೊಂಡೇ ಸತ್ತೋಗ್ಬಿಡ್ತೀವಿ. ಔಷಧಿಗೆ ಇನ್ವೆಸ್ಟ್ ಮಾಡೋ ಬದಲು, ದಿನ ಔಷಧಿ ತಗೊಳ್ಳೋ ಬದಲು, ದಿನ ಅಷ್ಟು ಡಾಕ್ಟ್ರಿಗೆ, ಹಾಸ್ಪಿಟ್ಲಿಗೆ ನಾವು ದುಡ್ಡು ಹಾಕೋ ಬದಲು, ಅದೇ ದುಡ್ಡು ಈಗ ಒಂದು 5,000 10,000 ನಾವು ಔಷಧಿಗೆ ಕೊಟ್ಟಿದ್ದೀವಿ ಅಂದರೆ 5,000 10,000 ಯಾಕೆ ಜಪ ಮಾಡಬಾರ್ದು? ಒಂದು 5,000 ಜಪ ಮಾಡಿ ನೋಡಿ. ಪ್ರಾರಬ್ಧ ಜಾತಿಯಲ್ಲಿದ್ದಂಥ ಕರ್ಮ, ಆ ಕಾಯಿಲೆಗೆ ಸಂಬಂಧಪಟ್ಟಂಥ ದೋಷ ಗ್ರಹ ವಾಪಸ್ ತೊಗೊಂಡ್ಬಿಡ್ತದೆ. ಈ ದುಡ್ಡು ಆಸ್ಪತ್ರೆ ಕಟ್ತೀವಿ, 10,000 ಆಯಿತು, 20,000 ಬಿಲ್ ಆಯಿತು, 1,00,000 ಆಯಿತು. 20,000 ಜಪ ಮಾಡಿ, 1,00,000 ಜಪ ಮಾಡಿ, ಆ ಔಷಧಿ ಕೊಡೋ ದುಡ್ಡು, ಆ ಔಷಧಿ ತಂದು ಒಳಗೆ ತಗೊಳ್ಳೋ ಬದಲು ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ದಾನ ಮಾಡಿ. ಅಂಗವಿಕಲರಿಗೆ, ಅನಾಥರಿಗೆ, ವೃದ್ಧರಿಗೆ ಆ ಔಷಧಿ ತಗೊಳ್ಳೋ ಬದಲು ಆ ದುಡ್ಡನ್ನು ಒಂದು ಹಣ್ಣು, ಅನಾಥ ಮಕ್ಕಳಿಗೆ, ವೃದ್ಧರಿಗೆ ಒಂದು ಊಟ ಕೊಡೋದು, ಒಂದು ತುಂಡು ಬಟ್ಟೆ ಕೊಡೋದು, ಇದು ಮಾಡಿದ್ರೆ ನಮ್ಮ ಹಿಂದೆ ಜಾತಕಗಳಿದ್ದಂಥ ಪ್ರಾರಬ್ಧ ಕರ್ಮಕ್ಕೆ ಸಂಬಂಧಪಟ್ಟಂಥ ರೋಗ ಕೆಲವು ದಾನಗಳಿಂದ, ಮಂತ್ರಗಳಿಂದ, ಪ್ರಾಯಶ್ಚಿತ್ತದಿಂದ ಗುಣ ಆಗ್ತದೆ. ಇದು ನನ್ನ 48 ವರ್ಷದ ಅನುಭವದ ಮಾತು. ಆದ್ದರಿಂದ ಯಾವುದೇ ಕಾಯಿಲೆಗಳಿದ್ದರೂ ಕೂಡ ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತ ಹಿಂದಿನ ಕಾಲದಲ್ಲೇ ಲೆಕ್ಕಾಚಾರ ಹಾಕಿ ಅದು ಕರ್ಮಕ್ಕೆ ಅನುಸಾರವಾಗಿ ಮಂತ್ರ ತಂತ್ರಗಳನ್ನು ಬರೆದಿಟ್ಬಿಟ್ಟು ಹೊರಟೋಗಿದ್ದಾರೆ. ಅದು ನಾವು ಅನುಸರಿಸ್ತಾ ಇಲ್ಲ, ಪಾಲನೆ ಮಾಡ್ತಿಲ್ಲ, ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಹೀಗಾಗಿ ಆಸ್ಪತ್ರೆ ಔಷಧಿ ಮೊರೆ ಹೋಗಿ ಎಲ್ಲ ವಿಷ ಒಳಗೆ ತೊಗೊಂಡು, ನಾವು ಎಲ್ಲ ಆ್ಯಂಟಿಬಯೋಟಿಕ್ಸು, ಸ್ಟೀರಾಯ್ಡ್ಸ್ ಎಲ್ಲ ವಿಷ ಒಳಗೆ ತೊಗೊಂಡು 60 ವರ್ಷ ಬದುಕೊಂಡು 20ಕ್ಕೆ ಸತ್ತೋಗ್ತಾ ಇದ್ದಾನೆ. ಈ ಸ್ತ್ರೀಯರಲ್ಲಿ ನಿನ್ನೆ ಶನಿವಾರ ದಿನ 3 ಜನರು 3 ಥರ ಕಾಯಿಲೆ ಬಗ್ಗೆ ಮಾತಾಡಿದ್ರು. ಇದಕ್ಕೆಲ್ಲ ಕಾರಣ ಏನು ಅಂತಂದಾಗ ನಾವು ನೀಟಾಗಿ ಜಾತಕ ನೋಡಿದ್ರೆ ಅವ್ರಿಗೆ ಪೂರ್ವಜನ್ಮದಲ್ಲಿ ಏನು ದೋಷ ಇತ್ತು ಅಂತ ಹೇಳ್ಬೋದು. ಯಾವ ಗ್ರಹ ನೋಡಿ, ನಮ್ಮ ಒಂದು ಸಿಸ್ಟಮ್ ಹೆಂಗಿದೆ ಅಂತಂದರೆ, ಜಾತಕನೂ ಇರುತ್ತೆ, ಅದು ಸರಿಯಾಗಿ ತೋರಿಸಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ. ಅವರು ಸರಿಯಾಗಿ ಡಯಾಗ್ನೋಸ್ ಮಾಡ್ದೇ ಯಾವುದೋ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಅದು ಇನ್ನೂ ವಿಚಿತ್ರವಾಗಿ ವರ್ಕ್ ಮಾಡಿ ಸೈಡ್ ಎಫೆಕ್ಟ್ ಕ್ರಿಯೇಟ್ ಮಾಡಿಬಿಡ್ತಾರೆ. ತಲೆನೋವಿಗೆ ಅಂತ ಡಾಕ್ಟರ್ ಹತ್ರ ಹೋದರೆ ಹೊಟ್ಟೆ ನೋವು ಮಾತ್ರ ಕೊಡ್ತಾರೆ, ತಲೆನೋವಿಗೆ ಕೊಡಲ್ಲ. ಅವ್ರೇನು ಹೇಳ್ತಾರೆ, ಹೊಟ್ಟೆಲಿ ಸರಿ ಇಲ್ಲ, ಅದಕ್ಕೆ ಹೊಟ್ಟೆ ಕ್ಲೀನ್ ಆದರೆ ತಲೆನೋವು ಬರೋಲ್ಲ ಅಂತೇಳಿ ಹೊಟ್ಟೆ ಕೊಡ್ತಾರೆ. ಆ ಮಾತೆ ತೊಗೊಳೋದು ಶುರು ಆದಮೇಲೆ ಟಾಯ್ಲೆಟ್ಗೆ ಹೋಗಲ್ಲ, ಹಸಿವಾಗಲ್ಲ, ಹೊಟ್ಟೆಗೆ ಔಷಧಿ ಕೊಟ್ಟರು. ತಲೆನೋವಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಮಾತೆ, ತಲೆನೋವಿಗೆ ಹೊಟ್ಟೆದು ಕೊಟ್ಟ ಮೇಲೆ ಊಟ ಸೇರ್ತಿಲ್ಲ, ಟಾಯ್ಲೆಟ್ಗೆ ಹೋಗ್ತಿಲ್ಲ. ಅಲ್ಲಿಗೆ ಕಾನ್ಸ್ಟಿಪೇಷನ್ ಫ್ರೀ, ಮಲಬದ್ಧತೆ, ಟಾಯ್ಲೆಟ್ಗೆ ಹೋಗ್ತಿಲ್ಲ. ಊಟ ಸೇರ್ತಿಲ್ಲ, ಅದು ಫ್ರೀ. ಎಲ್ಲ ಅಡುಗೆ ಮಾಡ್ತೀವಿ, ಅನ್ನ ಸೇರಲ್ಲ, ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಯಾಕೋ ಹೋಗ್ತೀವಿ, ಯಾಕೆಂದರೆ ಆ ಮಾತ್ರೆ ಪವರ್ ಹಂಗಿದೆ. ಹೀಗೆ ಯಾವುದೋ ಕಾಯಿಲೆಗೆ ಯಾವುದೋ ಮಾತ್ರೆ ಕೊಟ್ಟಾಗ ತೊಂದರೆ ಆಗ್ತಿದೆ. ಅದೇ ಈ ಸಿಸ್ಟಮಲ್ಲಿ ಬಂದಿರೋ ಪ್ರಾಬ್ಲಮ್ಮು ಒಂದು. ಎರಡನೇದು, ನಮ್ಮ ಜಾತಕದಲ್ಲೇ ಗೊತ್ತಾಗ್ಬಿಡುತ್ತದೆ ಈ ಕಾಯಿಲೆ ಯಾವ ಗ್ರಹದಿಂದ, ಯಾವ ಕರ್ಮದಿಂದ ಬಂತು, ಯಾವ ಕರ್ಮ ಮಾಡಿದ್ದಕ್ಕೆ ಈ ಗ್ರಹ ನಮಗೆ ಈ ಥರ ತೊಂದರೆ ಕೊಡ್ತಿದೆ. ಶರೀರದಲ್ಲಿ ಗೆಡ್ಡೆ ಬೆಳೆಯೋದು ಅಂತ ಹೇಳಿದ್ರು. ಆ ಅಮ್ಮ ಪಾಪ ಹೇಳಿದ್ರು, ಇಲ್ಲಿ ಎದೆ ಹತ್ರ ಒಂದು ಗೆಡ್ಡೆ ಬೆಳೆದಿದೆ, 2 ತಿಂಗಳಲ್ಲಿ ಕರ್ಗೋಗುತ್ತೆ ಅಂತ ಹೇಳಿದ್ರು, ಇನ್ನೂ ಕರ್ಗೋಗಿಲ್ಲ ಅಂತ. ಈ ಗೆಡ್ಡೆ ಬರಲಿಕ್ಕೆ ಕಾರಣ ಶನಿಗ್ರಹ. ನಮ್ಮ ಶರೀರದಲ್ಲಿ ಸಪ್ರೇಟಾಗಿ ಎಕ್ಸ್ಟ್ರಲ್ ಅಡಿಷನಲ್ ಆಗಿ ಮಾಂಸದ ಗೆಡ್ಡೆಗಳನ್ನು, ಮಾಂಸದ ಮುದ್ದೆಗಳನ್ನು ಸೃಷ್ಟಿ ಮಾಡೋ ಗ್ರಹ ಯಾವುದು? ಶನಿಗ್ರಹ. ದೇಹ ಕುಜನ ಅಧಿಪತಿ, ಈ ಬಾಡಿ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟದ್ದು. ಆತ್ಮ
ಸೂರ್ಯ ಆತ್ಮಕಾರಕ ಸೂರ್ಯ, ಈ ದೇಹಕ್ಕೆ ಕುಜ. ಕುಜ ಅನ್ನಂದರೆ ಮಂಗಳ ಗ್ರಹ. ಹಾಗಾದರೆ ನನಗೆ ಲಂಗ್ಸಲ್ಲಿ ಪ್ರಾಬ್ಲಮ್ ಇದೆ, ಗೆಡ್ಡೆ ಇದೆ, ಕಿಡ್ನಿ ಸ್ಟೋನ್ ಇದೆ, ಯಾವುದೋ ಒಂದು ಗಂಟು ಒಳಗಡೆ ಇದೆ. ತಾಯಿ ಗರ್ಭದಲ್ಲಿ ಆ ಗಂಟು ಇರಲಿಲ್ಲ, ಬೆಳೆಯುವಾಗಲಿರಲಿಲ್ಲ, ಈಗ ಗಂಟುಗಳು ಬಂದಿದೆ, ಆ ಗಂಟು ನೋವು ಕೊಡ್ತಾ ಇದೆ. ಹಾಗಾದರೆ ಅಡಿಷನಲ್ ಗ್ರೋತ್ ಅಂತ ಕರಿತೀವಿ ಅದಕ್ಕೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ಮೆಡಿಕಲ್ ಸೈನ್ಸಲ್ಲಿ ಪಾಲಿಬ್ ಅಂತ ಕರೀತಾರೆ. ಆ ಪಾಲಿಬ್ ಅಂದ್ರೇನು? ದುರ್ಮಾಂಸ. ಎಲ್ಲೋ ಒಂದು ಕಡೆ ದುರ್ಮಾಂಸ ಬೆಳ್ಕೊಂಡಿದೆ. ಆ ದುರ್ಮಾಂಸ ಬೆಳ್ಕೊಂಬಿಟ್ಟು ಅದು ನಮಗೆ ಸೈಡ್ ಎಫೆಕ್ಟ್ ಕೊಡ್ತಾ ಇದೆ. ಲಂಗ್ಸ್ಗೆ ಉಸಿರಾಡೋಕ್ಕಾಗಲ್ಲ. ಅದು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ, ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ ಆ ಗೆಡ್ಡೆ ಸೈಜ್ ಬೆಳೀತಾ ಹೋಗುತ್ತೆ. ನಮ್ಮ ಶರೀರದಲ್ಲಿ 1008 ಸ್ಪೇರ್ ಪಾರ್ಟ್ಸ್ ಇದೆ, ಅಂಗಗಳಿದೆ, ಐಟಮ್ಸ್ ಇದೆ. ಅದ್ರ ಜೊತೆಗೆ ಇದು ಒಂದು ಅಡಿಷನಲ್ಲು. ಅವಾಗೇನಾಗುತ್ತೆ, ತಾಯಿ ಗರ್ಭದಲ್ಲಿ ಇಲ್ದೋರಂಥ ಹೊಸದಾಗಿ ಸೃಷ್ಟಿಯಾಗಿದೆಯಲ್ಲ, ಅದು ಹೊಸದಾಗಿ ಕಾಯಿಲೆಗಳನ್ನು ಕೊಡ್ತದೆ. ಸ್ತ್ರೀಯರಿಗೆ ಈ ಥರ ದೋಷಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಪುರುಷರಿಗೆ ಸ್ಮೋಕ್ ಮಾಡಿ, ಡ್ರಿಂಕ್ಸ್ ಮಾಡಿ, ಡ್ರಗ್ಸ್ ತೊಗೊಂಡು, ಅತಿಯಾದ ಸೆಕ್ಸಿಂದ, ಅತಿಯಾದಂಥ ಇದು ಚ್ಯೂಯಿಂಗಮ್ಮು, ಬೀಡ, ವಿಳೆದೆಲೆ ಇದೆಲ್ಲ ಹಾಕೊಂಡು ಗಂಡಸರಿಗೆ ಬೇರೆ ಥರ ಬಂದರೆ, ಹೆಂಗಸರಿಗೆ ಈ ಥರ ದೋಷಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಈ ಥರ ದೋಷಗಳು ನಮ್ಮ ಶರೀರದಲ್ಲಿ ಪ್ರೊಡ್ಯೂಸ್ ಆಗ್ತಿದೆ, ಉತ್ಪತ್ತಿ ಆಗ್ತಿದೆ ಅಂತಂದರೆ, ಡಾಕ್ಟ್ರು ಕ್ಯೂರ್ ಮಾಡೋಕ್ಕೂ ಆಗಲಿಲ್ಲ ಅಂದರೆ, ಯಾವ ಔಷಧಿ ನಮಗೆ ಅಲೋಪತಿ, ಹೋಮಿಯೋಪತಿ, ಆಯುರ್ವೇದನೂ ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ, ಇದು ಕರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ. ಅದಕ್ಕೆ ಶಾಂತಿ ಪ್ರಯೋಗದಿಂದನೇ ಕ್ಯೂರ್ ಮಾಡಬೇಕು, ಮೆಡಿಷನ್ನಿಂದ ಅಲ್ಲ. ಬೇಕಾದಷ್ಟು ಮೊಡ್ಯಾಲಿಟೀಸ್ ಇದೆ, ಹೋಮಿಯೋಪತಿ, ಅಲೋಪತಿ, ಯುನಾನಿ ಎಲ್ಲ. ಅದು ಯಾವುದಕ್ಕೂ ಬಗ್ಗಿಲ್ಲ, ವರ್ಕ್ ಆಗ್ತಿಲ್ಲ ಅಂದಮೇಲೆ ನಾವು ಡೈರೆಕ್ಟಾಗಿ ಕೈ ಹಿಡಿಬೇಕಾಗಿದೆ ಯಾವುದು? ಭಗವಂತ ನಾಮಸ್ಮರಣೆ. ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಖರ್ಚು ಮಾಡಿದ್ರು ಔಷಧಿ ಕ್ಯೂರ್ ಆಗ್ತಿಲ್ಲ ಅಂದರೆ, ಇದು ಔಷಧಿ ಕ್ಯೂರ್ ಆಗೋದಲ್ಲ, ಕರ್ಮ. ಹಾಗಾದರೆ ಯಾವ ಗ್ರಹದಿಂದ, ಯಾವ ಸಮಸ್ಯೆಯಿಂದ ಕಾಯಿಲೆ ಬಂತು, ಇನ್ನು ಮುಂದೆ ಖರ್ಚು ಮಾಡೋದನ್ನೆಲ್ಲ ಸ್ಟಾಪ್ ಮಾಡಿಬಿಡ್ಬೇಕು. ಔಷಧಿಗೆ, ಇಂಜೆಕ್ಷನ್, ಟಾನಿಕ್ಕು, ಹಾಸ್ಪಿಟ್ಲಿಗೆ ಅಂತೇಳಿ ಕರ್ಮ ನೋಡಬೇಕು. ಅರೆ ನಾನು ಏನು ಮಾಡಿದ್ದೆ ಹೋದ ಜನ್ಮದಲ್ಲಿ ಕರ್ಮ, ಆ ಕರ್ಮಕ್ಕೆ ಗಿಫ್ಟ್ ಈ ಸಲ ಏನು? ಆ ಗೆಡ್ಡೆ, ಕಿಡ್ನಿ ಒಳಗೆ ಸ್ಟೋನು, ಅದು ಏನು ಅಲ್ಸರು, ಹರ್ನಿಯಾ, ಇವೆಲ್ಲ ಸುಮ್ಮನೆ. ತಾಯಿ ತಂದೆಗಿಲ್ಲ ನನಗಿದೆ ಅಂದರೆ ಏನರ್ಥ? ಅಮ್ಮನಲ್ಲಿಲ್ಲ ಗೆಡ್ಡೆ, ನನಗಿದೆ. ಇದು ನನ್ನ ಸ್ವಂತ ಕರ್ಮ, ಪೂರ್ವಜನ್ಮದ ಕರ್ಮ. ಉಡಕ್ಕೊಂದು ಗೋತ್ರ, ಉಡಕ್ಕೊಂದು ತಂದೆ ತಾಯಿ ಬೇಕು. ಆದರೆ ಕರ್ಮ ಪೂರ್ವಜನ್ಮದ ಇದೆಯಲ್ಲ, ಅದು ನಾನು ಅನುಭವಿಸೋಕ್ಕೆ ನಾನು ರೆಡಿಯಾಗಿರಬೇಕು. ಆದ್ದರಿಂದ ಕರ್ಮ ಪ್ರಾರಬ್ಧ ರೋಗ ತಕ್ಕಂತೆ, ಪ್ರಾರಬ್ಧ ಕರ್ಮ ತಕ್ಕಂತೆ ರೋಗ. ಇದನ್ನು ಕ್ಯೂರ್ ಮಾಡೋಕ್ಕೆ ಆಗಲ್ಲ. ಯಜ್ಞ ಯಾಗಾದಿಗಳು, ಜಪ ತಪ, ಯಾತ್ರೆ, ಪ್ರಾಶ್ಚಿತ್ತ ಮಾಡ್ಕೋಬೇಕು, ದೇಹ ದಂಡನೆ ಮೂಲಕ ಮಾಡಬೇಕು. ಆದ್ದರಿಂದ ಶರೀರದಲ್ಲಿ ಯಾವುದೇ ಜಾಗದಲ್ಲಾಗಲಿ ಗೆಡ್ಡೆಗಳು, ಪಾಲಿಪ್ಗಳು ಉತ್ಪತ್ತಿ ಆಗ್ತಿದ್ದಾನೆ, ಶನಿ ಅಂತ ತಿಳ್ಕೊಂಬಿಡ್ಬೇಕು. ಹರ್ನಿಯಾ ಕೆಲವರಿಗೆ ಒಂದು 6 ತಿಂಗಳು ಬರುತ್ತೆ, ಹಂಗೆ ಕರ್ಗೋಗುತ್ತೆ ಕೆಲವು ಗೆಡ್ಡೆಗಳು. ಕೆಲವರಿಗೆ ಬೆಳೀತಾ ಬೆಳೀತಾ ಜಾಸ್ತಿ ಆಗುತ್ತೆ. ಅದೇ ಒಂದು ಜಾಸ್ತಿ ಆಯಿತು ಅಂದರೆ ನಮಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಏನು ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಾದರೂ. ಆದ್ದರಿಂದ ನಾನು ಈ ಸಂಚಿಕೆಯಲ್ಲಿ ಏನು ಹೇಳ್ತೀನಿ ಅಂದರೆ, ಕೆಲವು ಕಾಯಿಲೆಗಳಿಗೆ ಔಷಧಿ ಇಲ್ಲ. ಇಷ್ಟೆಲ್ಲ ಚಂದ್ರಲೋಕಕ್ಕೆ ಹೋಗಿ ಬಂದ, ಮಂಗಳ ಗ್ರಹಕ್ಕೆ ಹೋಗಿ ಬಂದ, ಏನೆಲ್ಲ ಮಾಡಿದ್ದಾರೆ. ಸಮುದ್ರದೊಳಗೆ ಮನೆ ಕಟ್ತಾ, ಸಮುದ್ರದೊಳಗೆ ಲಾಡ್ಜ್ ಮಾಡಿದ್ದಾರೆ, ರ್ಯಾಕೆಟ್ ಕಂಡಿಡ್ದ, ಎಲ್ಲ ಆದರೆ ದೇಹದೊಳಗಿರೋ ಕಾಯಿಲೆಗಳಿಗೆ ಔಷಧಿ ಸರಿಯಾಗಿ ಕಂಡುಹಿಡಿಯೋಕ್ಕಾಗಿಲ್ಲ. ಒಳಗಿನ ಪ್ರಪಂಚಕ್ಕೆ ಏನೂ ಇನ್ನೂ ಸರಿಯಾಗಿ ಪರಿಹಾರ ಇಲ್ಲ. ಹೊರಗಿನ ಪ್ರಪಂಚಕ್ಕೆ, ಲೌಕಿಕ ಜೀವನದಲ್ಲಿ ಭಾಳಷ್ಟು ಸಾಧನೆ ಮಾಡ್ತಾಯಿದ್ದೀವಿ. ಆದರೆ ಯಾವ ಕಾಯಿಲೆ ಯಾವಾಗ ಹೆಂಗೆ ಬರುತ್ತೋ, ಯಾಕೆ ಬಂತು, ಹೇಗೆ ಬಂತು, ಯಾರಿಂದ ಬಂತು, ಯಾತಕ್ಕೆ ಬಂತು ಅನ್ನೋದನ್ನು ಅರ್ಥ ಮಾಡಿಸೋಳಗೆ ಆಯುಸ್ಸು ಹೊಟ್ಟೋಗ್ಬಿಟ್ಟಿರ್ತದೆ. ಅದರಿಂದ ಈ ಒಂದು ಸ್ತ್ರೀಯರಲ್ಲಿ ಅನೇಕ ರೀತಿ ಕಾಯಿಲೆಗಳು ಬರ್ತಾ ಇದೆ. ನಾನು ಮೊನ್ನೆ ಗ್ಯಾನಿಕಾಲಜಿಸ್ಟ್ ಒಬ್ಬರ ಹತ್ರ ಮೀಟ್ ಮಾಡಿದೆ. ಭಾಳ ನಮಗೆ ಬೇಕಾದಂಥ ವ್ಯಕ್ತಿಯವರು. ಗ್ಯಾನಿಕಾಲಜಿಸ್ಟ್ ಹೇಳ್ತಾ ಇದ್ದರೆ, ನಾವು ಡಿಗ್ರಿಲಿ ಏನು MBBS ಓದಿದ್ವೋ ಆ ಕಾಯಿಲೆಗಳೇ ಇವಾಗ ಕಾಣ್ತಾ ಇಲ್ಲ. ನಾವು ಗ್ಯಾನಿಕಾಲಜಿ MD ಮಾಡಿದ್ವಿ, ಅಲ್ಲೂ ಕೂಡ ನಾವು ಓದಿದ್ವಿ. ಆದರೆ ಏನು ಓದಿದ್ವಿ ಆ ಕಾಯಿಲೆ ಬಿಟ್ಟು ಓದಿರೋದೆಲ್ಲ ಕಾಯಿಲೆ ಹೊಸ್ದಾಗಿ ಕಾಣ್ತಾ ಇದ್ದೀವಿ. ಈಗ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ಸಂಶೋಧನೆ ಮಾಡಬೇಕು. ಹೊಸ ಹೊಸ ಕಾಯಿಲೆಗಳು ಬರ್ತಿದೆ. ನಾವಿದು ಓದಿ ಕ್ಯೂರ್ ಮಾಡಿ ಅದನ್ನು ರಿಸರ್ಚ್ ಮಾಡಿ ಇನ್ನು ಟೆಕ್ಸ್ಟ್ ಬುಕ್ ಹಾಕಬೇಕು, ಇನ್ಮೇಲೆ ಬರೀಬೇಕು, ಇಂಥ ಕಾಯಿಲೆ ಹೀಗಿದೆ, ಈ ಥರ ಮೆಡಿಸಿನ್ ಕೊಟ್ಟರೆ ಹಿಂಗೆ ಹೋಗುತ್ತೆ ಅಂತ. ನಾವು ಇನ್ಮೇಲೆ ಹೊಸ ಹೊಸ ಪುಸ್ತಕಗಳು ಬಿಡುಗಡೆ ಆಗಬೇಕು. ಯಾವುದೋ ಕಾಯಿಲೆ ಓದಿದ್ವಿ, ಇವಾಗೆಲ್ಲ ಇಲ್ಲವೇ ಇಲ್ಲ, ಆ ಕಾಯಿಲೆಗಳೇ ಬರ್ತಿಲ್ಲ, ಹೊಸ ಹೊಸ ಕಾಯಿಲೆಗಳು ಬರ್ತಿದೆ.
ಆದ್ದರಿಂದ ಈ ಕಾಯಿಲೆನ ಟ್ರೀಟ್ ಮಾಡಬೇಕು ಅಂತಂದರೆ ನಮಗೂ ಕೂಡ ಭಾಳಷ್ಟು ಧೈರ್ಯ ಸಾಲದು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಕೊಡೋ ಮೆಡಿಸಿನ್ ಹೆಚ್ಚು ಕಮ್ಮಿ ಸತ್ತೋಗ್ಬಿಟ್ರೆ ನಮ್ಮ ಪ್ರಾಣಕ್ಕೂ ಭಯ ಇದೆ ಅಂತ ಒಬ್ಬರು ಗ್ಯಾನಿಕಾಲಜಿಸ್ಟ್ ಹೇಳಿದ್ರಿ ಮಾತು. ಭಾಳ ವಿಶೇಷತೆ ಏನಪ್ಪ ಅಂತಂದರೆ ಕಾಯಿಲೆ ಈ ಥರ ಇದಕ್ಕೆ ಬಂತು ರೂಟ್ ಕಾಸ್ ಗೊತ್ತಾಗ್ಬಿಟ್ರೆ ಮೆಡಿಸಿನ್ ಕಂಡುಹಿಡಿಬೋದು. ರೂಟ್ ಕಾಸೇ ಗೊತ್ತಾಗ್ತಿಲ್ಲ ಡಾಕ್ಟ್ರಿಗೆ. ನೋಡೋಣ, ಒಂದು 3 ತಿಂಗಳು ತೊಗೊಳ್ಳಿ, ನೋಡೋಣ ಒಂದು 6 ತಿಂಗಳು ಔಷಧಿ ತೊಗೊಳ್ಳಿ, ಇವೆಲ್ಲ ಆದಮೇಲೆ ನೋಡೋಷ್ಟರಲ್ಲಿ ಪ್ರಾಣನೇ ಹೊಟ್ಟೋಗಿರ್ತದೆ, ಇಲ್ಲ ಅದು ಪ್ರೀತ ಜಾಸ್ತಿ ಆಗಿಬಿಟ್ಟಿರ್ತದೆ, ಕೈ ಮೀರಿಬಿಟ್ಟಿರ್ತದೆ, ಟ್ರೀಟ್ಮೆಂಟ್ಗೂ ಕೂಡ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಹೊಟ್ಟೋಗಿರ್ತದೆ ಅದು. ಹೀಗೆ ಇವು ಯಾವ ಕಾಯಿಲೆ ಹೊಸದಲ್ಲ, ರಾಮನ ಕಾಲದಲ್ಲೂ ಇತ್ತು, ಕೃಷ್ಣನ ಕಾಲದಲ್ಲೂ ಇತ್ತು, ಕ್ಯೂರ್ ಮಾಡ್ತಿದ್ರು. ಹೆಂಗೆ ಅಂತ ಇವತ್ತು ಗೊತ್ತಾಗ್ತಿಲ್ಲ. ಸ್ತ್ರೀಯರಲ್ಲಿ ಏನೇ ಕಾಯಿಲೆ ಇದ್ದು ಕೂಡ ನನಗೆ ಆರೋಗ್ಯನೇ ಸರಿ ಇಲ್ಲ ಅಂತಾರೆ. ಶನಿವಾರ ಕಾಲದಲ್ಲಿ ಏನು ಕಾಯಿಲೆ ಇದೆ ಹೇಳಿ ಅಂದರೆ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ದಿನಕ್ಕೊಂದೊಂದು ಕಾಯಿಲೆ, ವಾರಕ್ಕೊಂದು ಸಲ ಕಾಯಿಲೆ, ತಿಂಗಳಿಗೊಂದೊಂದು ಸಲ ಕಾಯಿಲೆ ಬಂದಾಗ ಯಾವ ಡಾಕ್ಟ್ರು ತಾನೇ ನಮಗೆ ಏನಮ್ಮ ದಿನಕ್ಕೊಂದೊಂದು ಕಾಯಿಲೆ ತತ್ತಿಯಲ್ಲಮ್ಮ, ಮೊನ್ನೆ ತಾನೇ ಕ್ಯೂರ್ ಆಯಿತು, ಈಗ ಇನ್ನೊಂದು ಹೊಸ ಕಾಯಿಲೆ ತೊಗೊಂಬಂದಿದ್ಯಾ ಅಂತಾರೆ. ಈಗ ನನಗೆ ಆರೋಗ್ಯನೇ ಸರಿ ಇಲ್ಲ, ಏನೇನೋ ಆಗುತ್ತೆ ಅಂತ ಇರ್ತಾರೆ. ಒಂದು ಪ್ರಾರಬ್ಧ ಕರ್ಮದಿಂದ ಬಂದಿರ್ಬೋದು, ಪೂರ್ವಜನ್ಮದ ದೋಷದಿಂದ, ಇನ್ನೊಂದು ಮಾಟಮಂತ್ರ ತಂತ್ರದಿಂದ ಬಂದಿರ್ಬೋದು. ಮೂರನೇದು ನಾವು ತಿನ್ನೋ ಆಹಾರನೇ ಸರಿ ಇಲ್ಲ, ನಾವು ಊಟ ಮಾಡ್ತಿರೋ ಪದಾರ್ಥಗಳೇ ಸರಿ ಇಲ್ಲ. ಎಲ್ಲ ರೋಗ ಬಂದಿರೋ ಕೋಳಿ, ರೋಗ ಬಂದಿರೋ ಕುರಿ, ಮೇಕೆ ಎಲ್ಲ ತಿಂತಾರೆ. ಸತ್ತಿರೋ ಪ್ರಾಣಿಗಳಲ್ಲಿ ಬೇಕಾದಷ್ಟು ದೋಷಗಳಿರ್ತದೆ. ಈಗಿನೆಲ್ಲ ಪ್ರಾಣಿಗಳು ಪ್ಲಾಸ್ಟಿಕ್ ತಿಂತವೆ, ಯಾವುದು ಹುಲ್ಲೇ ತಿನ್ನಲ್ಲ. ಈಗಲೂ ಎಲ್ಲ ಪ್ರಾಣಿಗಳು ಚೇಂಜ್ ಆಗಿಬಿಟ್ಟಿವೆ. ಅವರು ಕೂಡ ಭಾಳ ನಾವಂಗೆ ಬರ್ಗರು ಮತ್ತು ಪಿಜ್ಜಾ, ಪಾನಿಪುರಿ, ಗೋಬಿ ಮಂಚು ತಿಂತು. ಈಗಿನ ಕೋಳಿ, ಕುರಿ, ಹಂದಿ ಎಲ್ಲ ಅವಕ್ಕೂ ಟೇಸ್ಟ್ ಬೇಕು, ಹೌದು ಏನೇನೋ ತಿಂದು ಅದನ್ನು ತಿಂದು ಅವು ಸತ್ತೋಗ್ತವೆ. ಅದ್ರ ಮಾಂಸ ನಾವು ತಿಂತೀವಿ, ಅದರದ್ದು ಕೂಡ ಒಂದು ಕಾಯಿಲೆ ಬರ್ಬೋದು. ಇದೆಲ್ಲಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಡಾಕ್ಟ್ರು ಕೂಡ ನೋಡಿದ್ರೂ ಕೂಡ, ಎಲ್ಲ ಥರ ಟೆಸ್ಟ್ ಮಾಡಿಸಿದ್ರೂ ಕೂಡ ವಾಸಿ ಆಗ್ತಿಲ್ಲ ಕಾಯಿಲೆ, ಎಲ್ಲ ಥರ ಮೆಡಿಷನ್ನು ಕೊಟ್ಟರೂ ಕೂಡ ವಾಸಿ ಆಗ್ತಿಲ್ಲ. ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಅಲೋಪತಿ ಎಲ್ಲ ಮಾಡಿದ್ರೂ ಕೂಡ ವಾಸಿ ಆಗ್ತಿಲ್ಲ. ಅಂದರೆ ಪ್ರಾರಬ್ಧರ ಕರ್ಮ, ಪೂರ್ವಜನ್ಮದ ಕರ್ಮ. ರೂಟ್ ಕಾಸ್ ಗೊತ್ತಿಲ್ಲ ನಮಗೆ, ಯಾತಕ್ಕೆ ಈ ಕಾಯಿಲೆ ಬಂತು ಅಂತ, ಯಾಕೆ ಇಲ್ಲಿ ಗೆಡ್ಡೆ ಬಂತು, ಯಾಕೆ ನಂಗೆ ಹರ್ನಿಯ ಬಂತು, ಯಾಕೆ ನನಗೆ ಜಾಂಡೀಸ್ ಇದೆ, ಯಾಕೆ ನನಗೆ ಈ ಥರ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ, ನರಡ್ತಾ ಇದ್ದೀವಿ. ಅದಕ್ಕೆ ಸಿಂಪಲ್ ರೆಮಿಡಿ ಏನಪ್ಪ ಅಂತಂದರೆ, ಒಂದು ನಿಂಬೆಹಣ್ಣು ತೊಗೋಬೇಕು. ಒಂದು ನಿಂಬೆಹಣ್ಣು ಅಥವಾ ಒಂದು 5 ನಿಂಬೆಹಣ್ಣು ತೊಗೊಳ್ಳಿ. ನಿಮಗೆ 5 ನಿಂಬೆಹಣ್ಣು, ಇದು ನಿಂಬೆಹಣ್ಣು ಎಲ್ಲ ಕಡೆ ಸಿಗುತ್ತೆ. ಕೈಲಿಟ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಧುಂ 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 ದುರ್ಗಾಯೈ ನಮಃ, ಓಂ ಲಂ 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 ಲಲಿತಾಯೈ ನಮಃ, ಓಂ ಧುಂ ಧುಂ ಲಂ ಲಂ ಚಂಡಿಕಾಯೈ ನಮಃ ಅಂಥೇಳಿ ಈ 3 ಮಂತ್ರ ಹೇಳಬೇಕು. ಆಗ ದೇಹ, ಮನಸ್ಸು, ಆತ್ಮ. ದೇಹಕ್ಕೆ ದುರ್ಗಾದೇವಿ, ಮನಸ್ಸಿಗೆ ಬಂದಿರೋ ದೋಷ ಲಲಿತಾದೇವಿ, ಚಂಡಿಕಾದೇವಿ ಆತ್ಮ, ಪೂರ್ವಜನ್ಮದಲ್ಲಿ ಮಾಡಿದಂಥ ಕರ್ಮಕ್ಕೆ. ಅದು ಬಾಡಿ, ಮೈಂಡ್, ಸೋಲ್ಗೆ 3 ಮಂತ್ರನ ನಿಂಬೆಹಣ್ಣು ಕೈಲಿಟ್ಕೊಂಡು ಜಪ ಮಾಡಬೇಕು ಅರ್ಧ ಗಂಟೆ, ಹುಣ್ಣಿಮೆ ಅಮಾವಾಸ್ಯೆ ದಿವಸ. ಓಂ ಧುಂ 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 ದುರ್ಗಾಯೈ ನಮಃ, ಓಂ ಲಂ 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 ಲಲಿತಾಯೈ ನಮಃ, ಓಂ ದುಂ ದುಂ ಲಂ ಲಂ ಚಂಡಿಕಾಯೈ ನಮಃ, ಚಂಡಿಕಾದೇವಿಯೈ ನಮಃ ಅಂತಲೂ ಹೇಳ್ಬೋದು. ಆದ್ದರಿಂದ ಈ ಮಂತ್ರ ಓಂ ದುಂ 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 ದುರ್ಗಾಯೈ ನಮಃ, ಓಂ ಲಂ 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 ಲಲಿತಾಯೈ ನಮಃ, ಓಂ ದುಂ ದುಂ ಲಂ ಲಂ ದುರ್ಗಾದೇವಿಯೈ ನಮಃ, ಓಂ ಧುಂ 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 ದುರ್ಗಾಯೈ ನಮಃ, ಓಂ ಲಂ 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 ಲಲಿತಾಯೈ ನಮಃ, ಓಂ ಧುಂ ಧುಂ ಲಂ ಲಂ ಚಂಡಿಕಾದೇವಿಯೈ ನಮಃ ಅಂಥೇಳಿ ಈ 2 ಅಂಶಗಳು ಸೇರಿ ಚಂಡಿಕಾದೇವಿ. ಆದ್ದರಿಂದ ಅತ್ತೆ ಶಾಪ ಇದ್ದರೆ, ಅಕ್ಕ ತಂಗಿರ ಶಾಪ ಇದ್ದರೆ, ಸ್ತ್ರೀಗೆ ಸಂಬಂಧಪಟ್ಟಂಥ ಏನೇ ದೋಷಗಳಿದ್ದರೂ ಕೂಡ ಗ್ಯಾನಿಕಾಲಜಿಸ್ಟು ಟ್ರೀಟ್ ಮಾಡೋಕ್ಕಾಗ್ದೋದು ಈ 3 ಮಂತ್ರದಲ್ಲಿ ಹೊಟ್ಟೋಗ್ಬಿಡುತ್ತೆ. ಬಾಡಿ, ಮೈಂಡ್, ಸೋಲಿರೋ ಎಲ್ಲ ದೋಷ ಹೊಟ್ಟೋಗುತ್ತೆ. ಮಂತ್ರ ಹೇಳ್ತಾ ಹೇಳ್ತಾ ನಿಧಾನಕ್ಕೆ ಕ್ಯೂರ್ ಆಗಿಬಿಡ್ತದೆ. ಓಂ ದುಂ ಧುಂ ಧುಂ ದುರ್ಗಾಯೈ ನಮಃ, ಓಂ ಲಂ 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 ಲಲಿತಾಯೈ ನಮಃ, ಓಂ ದುಂ ಧುಂ ಲಂ ಲಂ ಚಂಡಿಕಾದೇವಿಯೈ ನಮಃ. ದುಮ್ ಧುಮ್ ದುಮ್ ಲಂ 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 ಅಂದಾಗ ಬ್ರೈನಲ್ಲಿ ಫ್ರಂಟಲ್ ಲೋಬಿ, ಆಕ್ಯುಪಿಟಲ್ ಲೋಬಿ, ಟೆಂಪರಲ್ ಲೋಬಿ, ಪ್ಯಾರಿಟಲ್ ಲೋಬಿ, ಈ 4 ಬ್ರೈನಲ್ಲಿ 4 ಮುಮ್ಮೆದುಗಳಲ್ಲಿ ವೈಬ್ರೇಷನ್ ಹೋಗುತ್ತೆ.
ಮನಸ್ಸು ಸುಖವಾಗಿತ್ತು, ಸಂತೋಷವಾಗಿತ್ತು, 100% ಕಾಯಿಲೆ ಹೊಟ್ಟೋಗ್ಬಿಡುತ್ತೆ. ಮನಸ್ಸೇ ಸರಿ ಇಲ್ಲ ಅಂದರೆ 100% ಕಾಯಿಲೆ ಸೃಷ್ಟಿಯಾಗುತ್ತೆ. ಲಂ 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 ಅನ್ನೋ ಬೀಜ ಮಂತ್ರ ಮೂಲಾಧಾರ ಚಕ್ರದಿಂದ ಅಲ್ಲಿಗೆ ವಾತ, ಪಿತ್ತ, ಕಫ. ಅದು ಮೂಲಾಧಾರ ಚಕ್ರ ಅಂದರೆ ಗುದದ ಬಾರದ ಅರ್ಧ ಇಂಚು ಮೇಲಿರ್ತದೆ ಆ ಗ್ಲ್ಯಾಂಡು ಚಕ್ರ, ಅದು ವೈಬ್ರೇಟ್ ಆಗುತ್ತೆ. ಲಂ 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 ಲಲಿತಾ ಯೈ ನಮಃ. ಆಗ ಅಲ್ಲಿಂದ ನಿಧಾನಕ್ಕೆ ಎಲ್ಲ ಕ್ಲೆನ್ಸ್ ಮಾಡ್ಕೊಂಬರ್ತದೆ. ಓಂ ದುಮ್ ದುಮ್ ಲಂ ಲಂ. ಆಗ ಆತ್ಮ ಓಂ ದುಮ್ ದುಮ್ ಲಂ ಲಂ ಅಂದಾಗ ಹೃದಯ ಇಲ್ಲಿ ಅನಾಹತ ಚಕ್ರದಲ್ಲಿ ಚಂಡಿಕಾದೇವಿಯೈ ನಮಃ. ಆಗ ಆತ್ಮದಲ್ಲಿರತಕ್ಕಂಥ ಕ್ಲೇಶ, ಕರ್ಮ, ಅದು ಸ್ತ್ರೀ ಶಾಪ ಇರ್ಬೋದು, ಅಕ್ಕ ತಂಗಿ ಶಾಪ ಇರ್ಬೋದು, ಚಂಡಾಡಿ ಸ್ತ್ರೀ, ಗರ್ಭಿಣಿ ಸ್ತ್ರೀ, ಮುತ್ತೈದೆ ಸ್ತ್ರೀ, ವಿಧವಾ ಸ್ತ್ರೀ, ವೈಶವಾಟಿಕೆ ಮಾಡೋ ಸ್ತ್ರೀ, ಹೀಗೆ ಸ್ತ್ರೀ ವಿವಿಧ ರೀತಿಯ ಶಾಪಗಳಿತ್ತು ಅಂದರೆ ದುರ್ಗಿ, ಲಲಿತಾ, ಚಂಡಿಕಾ ಈ 3 ಮಂತ್ರದಿಂದ ನಾವು ಇದನ್ನು ನಿವಾರಣೆ ಮಾಡಿದಾಗ ಆಟೋಮೆಟಿಕ್ಕಾಗಿ ಆ ಕಾಯಿಲೆ ಗುಣ ಆಗ್ತಾ ಹೋಗುತ್ತೆ ವಾರ 15 ದಿನದಲ್ಲೇ. ಅದರಿಂದ ಓಂ ದುಮ್ ಧುಮ್ ದುಮ್ ದುರ್ಗಾ ಯೈ ನಮಃ, ಓಂ ಲಂ 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 ಲಲಿತಾ ಯೈ ನಮಃ, ಓಂ ದುಮ್ ದುಮ್ ಲಂ ಲಂ ಚಂಡಿಕಾದೇವಿಯೈ ನಮಃ ಅಂಥೇಳಿ ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ಅದನ್ನು ದಿನ ಒಂದೊಂದು ಜ್ಯೂಸ್ ಮಾಡಿ ಕುಡಿತಾ ಇರಬೇಕು. ದಿನಕ್ಕೊಂದು ಸಲ ಬೆಳಗ್ಗೆ ಸಂಜೆ ಜ್ಯೂಸ್ ಮಾಡಿ ಕುಡಿತಾ ಇದ್ದರೆ ಆ ನಿಂಬೆಹಣ್ಣು ರಸದಲ್ಲಿರ್ತಕ್ಕಂಥ ರಾಹುಗೆ ಬಾಸ್ ಯಾರು? ಚಂಡಿಕಾದೇವಿ. ರಾಹು ದಿನ ಚಂಡಿಕಾದೇವಿಯನ್ನು ಪೂಜೆ ಮಾಡ್ತಾರಂತೆ, ಆ ಶಕ್ತಿ ದೇವತೆಯನ್ನು. ಹೀಗಾಗಿ ಆ ರಾಹುಕೇತು ದೋಷದಿಂದ ಈ ರೋಗಗಳು ನಿವಾರಣೆ ಆಗುತ್ತೆ ಅಂತೇಳಿ ಇದು ಚಂಡಿಕಾ ತಂತ್ರಸಾರ ಅಂತ ಒಂದು ಇದೆ. ಆ ಚಂಡಿಕಾ ತಂತ್ರಸಾರ ಈ ಮಂತ್ರ ಬರ್ತದೆ. ಇದನ್ನು ಮಾಡಿ ನಿಮ್ಗೆ ಗುಣ ಆಗೋವರೆಗೂ ಮಾಡ್ತಾಯಿರಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಇರೋ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.